ಎಕ್ಸಾಮ್ ಆದಮೇಲೆ ದಿನಾಲೂ ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಮಾತ್ರ ನಾನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾ ಇದ್ದೆ. ಆದರೆ ಇವತ್ತು ಅವ್ರ ಜೊತೆನೇ ಅವ್ರ ಕಡೆ ಬಸ್ ಹತ್ತಿದ್ದಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು 3ನೇ ಎಕ್ಸಾಮ್ ಇತ್ತು. ಇನ್ನೂ ನಿದ್ದೆ ಪೂರ್ತಿ ಆಗಿಲ್ಲ ಅಂದ್ರೂ ಅರೆ ಬರೆ ಕಂಡುಬಿಟ್ಕೊಂಡು ರಿವಿಷನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಇನ್ನು ಒಂದು 2 ರೌಂಡು ರಿವಿಷನ್ ಮಾಡ್ಕೊಳ್ಳೋದ್ರೊಳಗಡೆ ಆಗ್ಲೇನೆ ಇನ್ನೊಂದು ಮುಕ್ಕಲ್ ಆಗೋಕ್ ಬಂದಿತ್ತು. ಇನ್ನು ಅದಾದ್ಮೇಲೆ ನಾನು ಹೋಗಿ ಪಟ್ಟಂತ ರೆಡಿಯಾಗಿ ಯಾಕೋ ಫುಲ್ ತಲೆ ನೋವ್ತಾ ಇತ್ತು ಅಂತ ಒಂದು ಕಪ್ ಬಿಸಿಯಾಗಿ ಟೀ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಮನೆಯವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಅವರು ಕೂಡ ಬಂದ್ರು. ಪಾಪ ಇವತ್ತು ಬೆಳಗ್ಗೆಯಿಂದ ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ನನಗೆ ಓದ್ಕೊಳ್ಳೋಕೆ ಫ್ರೀ ಮಾಡ್ಕೊಟ್ಟಿದ್ರು. ಇನ್ನು ಅವ್ರೇನೋ ಕೆಲ್ಸದ ಮೇಲೆ ಬೇರೆ ಊರ್ ಕಡೆ ಹೋಗ್ಬೇಕಿತ್ತು ಅಂತ ನನ್ನನ್ನ ಬೇಗನೆ ಸೆಂಟರ್ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಮನೆಗೆ ಬಂದಿದ್ರು. ಎಲ್ಲ ಮಕ್ಕಳು ಆಲ್ರೆಡಿ ಸ್ಕೂಲ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ರು. ಆದ್ರೆ ನಾವು ಮಧ್ಯಾಹ್ನ ಟೈಮು ಎಕ್ಸಾಮ್ ಬರಿಬೇಕಿತ್ತು ಅಂತ ಸೆಂಟರ್ ಕಡೆ ಹೋಗ್ತಾ ಇದ್ವಿ. ಇನ್ನು ಆಲ್ರೆಡಿ ಒಂದು ಗ್ಯಾಂಗ್ ಬಂದು ರಿವಿಷನ್ ಅಂತ ಕುತ್ಕೊಂಡು ಓದ್ಕೋತಾ ಇದ್ರು. ಅದ್ರ ಮಧ್ಯ ನನ್ನ ಕೈಗೆ ಬಾಕ್ಸ್ ಇಟ್ಬಿಟ್ಟು ಈ ಕಡೆ ಒಬ್ರು ಆ ಕಡೆ ಒಬ್ರು ತಿನ್ಸು ಅಂತ ಕೊಟ್ಟಿದ್ರು. ಇನ್ನು ಅವ್ರಿಗೆ ಸ್ವಲ್ಪ ತಿಂಡಿ ಎಲ್ಲ ತಿನ್ಸ್ಕೊಂಡು ಸೆಂಟರ್ ಒಳಗಡೆ ಬಂದ್ವಿ. ನಮ್ಮ ಕುಳ್ಳಿ ಮೇಡಮ್ ಅವ್ರು ಬರೋದು ಲೇಟ್ ಆಗಿತ್ತು ಅಂತ ಅವಳು ಆಟೋದಲ್ಲೇ ಬಂದ್ವಿ. ಅದಾದ್ಮೇಲೆ ಎಲ್ಲರೂ ಕೂಡ ಟೇಬಲ್ ಕಾನ್ಫರೆನ್ಸ್ ತರ ಒಂದೇ ಕಡೆ ಗುಡ್ಡೆ ಹಾಕೊಂಡು ರಿವಿಷನ್ ಮಾಡ್ಕೊಂಡು ಕೂತ್ಕೊಂಡು ಇನ್ನು ಲಾಂಗ್ ಬೆಲ್ ಆಯ್ತು ಅಂತ ಸೀದಾ ಆಲ್ ಟಿಕೆಟು ಕೆಲ್ಸಿ ವಾಟರ್ ಬಾಟಲ್ನೆಲ್ಲ ಎತ್ಕೊಂಡು ರೂಮ್ ಕಡೆ ಹೊಟ್ವಿ. ಇವತ್ತೇನು ಆಶ್ಚರ್ಯ ಅಂದರೆ 5 ನಿಮಿಷ ಮುಂಚೆನೇ ಪೇಪರ್ ಕೊಟ್ಟು ಹೊರಗಡೆ ಬಂದ್ವಿ. ಸ್ವಲ್ಪ ಈಸಿ ಇತ್ತು ಇವತ್ತಿನ ಪೇಪರು. ಫಾರ್ ದಿ ಫಸ್ಟ್ ಟೈಮ್ 5 ನಿಮಿಷ ಮುಂಚೆ ಕೊಟ್ಟು ಹೊರಗಡೆ ಬಂದಿದ್ದೀವಿ ಅಂತ ಹೇಳ್ಕೊಂಡು ಅರ್ಧ ದೂರ ಮಾತಾಡ್ಕೊತ ನಡ್ಕೊಂಡೇ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ನಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅವ್ರ ಕೆಲಸ ಅಂತ ಹೊರಟ್ರು. ಈ ಮೇಡಮ್ ಅವರು ನಾನು ಫ್ರೆಶ್ ಅಪ್ ಆಗೋ ಗ್ಯಾಪಲ್ಲಿ ಒಂದು ರೌಂಡ್ ಮಲ್ಕೊಡ್ತೀನಿ ಅಂತ ಮಲ್ಕೊಂಡ್ರು. ಇನ್ನು ಇಬ್ಬರು ಟೀ ಕುಡ್ಕೊಂಡು ಅದಾದಮೇಲೆ ಒಂದು ರೌಂಡ್ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ಮನೆ ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಇಷ್ಟು ದಿನ ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಮಾತ್ರ ನಾನು ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ ಹೋಗ್ತಾ ಇದ್ದೆ. ಆದರೆ ಇವತ್ತು ಅವ್ರ ಜೊತೆನೇ ನಾನು ಕೂಡ ಬಸ್ ಹತ್ಕೊಂಡು ಅವ್ರ ಕಡೆ ಪಯಣ ಸಾಗಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾಳೆ ಮೇಡಮ್ ಅವ್ರದ್ದು ಮದುವೆ ಇರೋ ಕಾರಣ. ಇನ್ನು ಹೋದ ತಕ್ಷಣ ಬಸ್ ಸಿಕ್ತು ಅಂತ ಹಾಗೆ ಸೀಟು ಸಿಕ್ತು ಅಂತ ಆರಾಮಾಗಿ ಕೂತ್ಕೊಂಡು KB ಕ್ರಾಸ್ ಕಡೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕಾಯ್ಕೊಂಡು ಆಟೋ ಹತ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಇನ್ನು ಮನೇಲಿ ಎಲ್ಲರೂ ಕೂಡ ಅದು ಇದು ಕೆಲಸ ಅಂತ ಬ್ಯುಸಿಯಾಗಿದ್ದರು. ನಾವಿಬ್ಬರು ಮನೆಗೆ ಬಂದು ಅಲ್ಲಿಂದ ಸೀದಾ ನಮ್ಮ ಕುಳ್ಳಿ ಮೇಡಮ್ ಅವ್ರನ್ನ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋದಿತ್ತು ಅಂತ ಹೊರಟ್ವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಬತ್ತಿ ಹಚ್ಚಿ ಪೂಜೆನೆಲ್ಲ ಮುಗಿಸ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮನೆಗೆ ಬಂದು ಈ ಮೇಡಮ್ ಅವರೇನೋ ಪೂಜೆ ಎಲ್ಲ ಶುರು ಮಾಡಿಕೊಂಡ್ರು. ಇನ್ನು ಮಿಕ್ಕಿದ ಪಾರ್ಟ್ನ ನಾಳೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ಕೊತೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.